ಓಂ ರೂಪೋಪನ್ಯಾಸಾಚ್ಚ ಓಂ. ಈ ಸೂತ್ರದ ಸತ್ತರ್ಕ ದೀಪಾವಳಿ, ತತ್ವಪ್ರದೀಪ, ತತ್ವಪ್ರಕಾಶಿಕ ಇವೆಲ್ಲದರ ಶ್ರವಣ ಆಗಿದೆ. ಈಗ ಭಾಷ್ಯ ದೀಪಿಕ ನಾವು ನೋಡಬೇಕು. ಅದರಲ್ಲಿ 291ನೇ ಪುಟದಲ್ಲಿ ಆ 2ನೇ ಪ್ಯಾರಾಗ್ರಾಫ್ನಲ್ಲಿ ಈಗಾಗಲೇ ನಾವು ಹಿಂದೆ ನೋಡಿದ್ದಿದೆ, ಅದನ್ನು ಗುರುತು ಮಾಡಿಕೊಂಡು ಸಾಕಷ್ಟು. ರುಕ್ಮವರ್ಣಂ ಅಂತ ಬಂದಿದೆ ಮೊದಲು. ರುಕ್ಮವರ್ಣ ಅಂದ್ರೆ ಶುದ್ಧ ಹೇಮವರ್ಣಂ, ಶುದ್ಧವಾದ ಬಂಗಾರದ ವರ್ಣವುಳ್ಳವನು. ಪುರುಷಂ ಅಂತ ಬಂದಿದೆ. ಪುರುಷ ಅಂದ್ರೆ ಪೂರ್ಣ ಷಡ್ಗುಣ ಅಂತ ಹೀಗಾದ ಅರ್ಥ. ಪುರುಷ ಅಂದ್ರೆ ಎಲ್ಲ ಕಡೆ ಎಲ್ಲ ಪುರಗಳಲ್ಲೂ ಇರುವವನು ಅಂತ ಒಂದು ಅರ್ಥ ಇದ್ದೇ ಇದೆ. ಅದಲ್ಲದೆ ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತಾನೆ ಆಚಾರ್ಯರು ಒಂದ್ ಕಡೆ ಭಾಗವತ ತಾತ್ಪರ್ಯದಲ್ಲೋ ಎಲ್ಲೋ ಹೇಳಿದ್ದಾರೆ. ಆದ್ರಿಂದ ಪುರುಷ ಅಂದ್ರೆ ಪೂರ್ಣ ಷಡ್ಗುಣ ಅಂತ ಅರ್ಥ. ಅಂಥ ಆ ವಿದ್ವಾನ್ ಅಂದ್ರೆ ಜೀವನ್ಮುಕ್ತ, ಜೀವನ್ಮುಕ್ತನಾದ ವ್ಯಕ್ತಿ. ಅವನು ಪುಣ್ಯ ಪಾಪಗಳು ಅಂದ್ರೆ ಅಪ್ರಾರಬ್ಧವಾದ ಪುಣ್ಯ ಪಾಪಗಳು ಅವನ್ನೆಲ್ಲವನ್ನು ಕೊಡವಿಕೊಳ್ತಾನೆ, ಪರಿಹಾರ ಮಾಡ್ಕೊಳ್ತಾನೆ. ಹಾಗೆ ಅನಿಷ್ಟ ಪುಣ್ಯಂ ಪಾಪಂಚ, ಅನಿಷ್ಟವಾದ ಪುಣ್ಯವನ್ನು ಪಾಪವನ್ನು ಬಿಟ್ಟು ಮುಂದೆ ಹೋಗ್ತಾನೆ. ಹಿಂದೆ ನಾವು ನೋಡಿದ್ದಿದೆ, ಅದನ್ನೇ ಅವರು ಹೇಳಿದ್ದಾರೆ ಅಷ್ಟೆ. ಪರಮಸಾಮ್ಯ ಅಂತಿದೆ. ಪರಮಸಾಮ್ಯ ಅಂದ್ರೆ ಪೂರ್ಣಾನಂದತ್ವಾದಿ ಸಾಮ್ಯಂ ನಿರ್ದುಃಖತ್ವಾದಿ ಸಾಮ್ಯಂ ವಾ ಉಪೈತಿ ಪ್ರಾಪ್ನೋತಿ ತುಷುತ್ಯರ್ಥಃ. ಪರಮಸಾಮ್ಯವನ್ನು ಪಡೆಯುವುದು ಅಂದ್ರೆ ಏನರ್ಥ? ಪೂರ್ಣಾನಂದತ್ವಾದಿ ಸಾಮ್ಯ. ಭಗವಂತ ಹೇಗೆ ಪೂರ್ಣಾನಂದನೋ ಹಾಗೆ ಇವನು ಕೂಡ ತನ್ನ ಯೋಗ್ಯತೆಗೆ ಅನುಸಾರವಾಗಿ ಪೂರ್ಣನಾಗ್ತಾನೆ. ಅಥವಾ ನಿರ್ದುಃಖತ್ವಾದಿ ಸಾಮ್ಯವನ್ನು ಪಡಿತಾನೆ. ಪೂರ್ಣಾನಂದತ್ವಾದಿ ಸಾಮ್ಯ ಅಂತ ಪ್ರಶ್ನೆ ಬಂದಾಗ ಭಗವಂತ ನಿರವಧಿಕವಾದ ಪೂರ್ಣತ್ವ ಇದ್ದವನು, ಜೀವನಿಗೆ ಅದಿಲ್ವಲ್ಲ ಅಂತ ಪ್ರಶ್ನೆ ಬಂದಾಗ ಜೀವನ ಯೋಗ್ಯತೆಗೆ ತಕ್ಕಂತೆ ಪೂರ್ಣತ್ವವನ್ನು ಪಡಿತಾನೆ ಅಂತ ನಾವು ಅರ್ಥ ಹೇಳ್ತೇವೆ. ಆ ಅರ್ಥ ಅಂತೂ ಸರಿಯಾದ ಅರ್ಥವೇ. ನಮ್ಮ ಸಿದ್ಧಾಂತದಲ್ಲಿ ಆ ಅರ್ಥವನ್ನು ಸ್ವೀಕಾರ ಮಾಡೇ ಇದ್ದಾರೆ. ಅದು ಅಲ್ಲದೆ ನಮಗೆ 100% ಸಮಾನತೆ ಬೇಕು ಅಂದ್ರೆ ಆವಾಗ ನಿರ್ದುಃಖತ್ವಾದಿ ಸಾಮ್ಯ, ಯಾವುದೇ ದುಃಖ ರಹಿತನಾಗುವ ಸ್ಥಿತಿಯನ್ನ ಪಡಿತಾನೆ. ಇದು 100% ತನ್ನ ಯೋಗ್ಯತೆಗೆ ಅನುಗುಣವಾಗಿ ಅಂತ ಹೀಗೆ ಅರ್ಥ ಅಲ್ಲ, ಪೂರ್ಣವಾದ ಸಮಾನತೆ ಅಂತಾನೆ ಅರ್ಥ. ಅದಕ್ಕಾಗಿ ಪರಮ ಸಾಮ್ಯ ಅಂತ ಅಲ್ಲಿ ಹೇಳಿದ್ದಾರೆ. ಈ ಹಿಂದೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಭಾವದೀಪದಲ್ಲಿ ಇದ್ದುದನ್ನ ಒಂದನ್ನು ನಾನು ಬಿಟ್ಟಿದ್ದೆ. ಭಾವದೀಪದಲ್ಲಿ ರಾಘವೇಂದ್ರ ಸ್ವಾಮಿ ಟಿಪ್ಪಣಿ 837ನೇ ಪುಟ ತತ್ವಪ್ರಕಾಶಿಕ ಪುಸ್ತಕದಲ್ಲಿ ಸಂಸಾರೇಪಿ ಸಾಮ್ಯ ಸತ್ವಾತ್ ಪರಮಮಿತಿ. ಈ ಪರಮ ಸಾಮ್ಯ ಅಂತ ಯಾಕೆ ಹೇಳ್ತಾರೆ ಮತ್ತು ಪರಮ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಸಂಸಾರದಲ್ಲಿಯೂ ಸಾಮ್ಯ ಅನ್ನೋದು ಇದ್ದೇ ಇದೆ. ಭಗವಂತ ಜ್ಞಾನ ಆನಂದ ಇತ್ಯಾದಿ ಸ್ವರೂಪನಾದವು, ಜೀವನೂ ಹಾಗೆ ಜ್ಞಾನಾನಂದ ಸ್ವರೂಪನಾದವು. ಸಂಸಾರದಲ್ಲಿಯೂ ಆ ಸಮಾನತೆ ಇದ್ದೇ ಇದೆ. ಆದ್ರಿಂದ ಇಲ್ಲಿ ಪರಮ ಸಾಮ್ಯವನ್ನು ಪಡೆಯುವುದಂದ್ರೆ ಅಭಿವ್ಯಕ್ತವಾದ ಸಾಮ್ಯವನ್ನು ಪಡಿತಾನೆ ಅಂತ ಅದರ ಅರ್ಥ. ನೋಡಿ, ಪರಮ ಅಂದ್ರೆ ಇಲ್ಲಿ 100% ಅಂತ ಅದರ ಅರ್ಥ ಅಲ್ಲೇ ಅಲ್ಲ. ಪರಮ ಅಂದ್ರೆ ಅಭಿವ್ಯಕ್ತವಾದ ಸಾಮ್ಯ, ಆ ಅರ್ಥ ಅಲ್ಲ ಅಂತಲ್ಲ. ನಿರ್ದುಃಖತ್ವಾದಿ ಸಾಮ್ಯವನ್ನು ಪಡೆದಾಗ, ನಿರ್ದುಃಖತ್ವ ಸಾಮ್ಯವನ್ನು ಹೇಳಿದಾಗ 100% ಸಮಾನತೆ. ಪೂರ್ಣಾನಂದತ್ವಾದಿ ಸಾಮ್ಯವನ್ನು ಹೇಳಿದಾಗ ಅಲ್ಲಿ ತನ್ನ ಯೋಗ್ಯತೆಗೆ ಅನುಗುಣವಾದ ಸಮಾನತೆ ಮತ್ತು ಅಭಿವ್ಯಕ್ತವಾದ ಸಮಾನತೆ. ಹಿಂದೆ ಆ ಸಮಾನತೆ ಇದೆ, ಈಗ ಅದಿಲ್ಲ. ತತ್ವೋದ್ಯೋತ ಟೀಕಾದಲ್ಲಿ ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನ ಈ ಹಿಂದೆ ನಾವು ನೋಡಿದ್ದೇವೆ. ಏಂ ಶ್ರುತಿ ಮುಕ್ತ ಪರತೆಯ ವ್ಯಾಖ್ಯಾತ, ಮುಕ್ತ ಜೀವನ ಪರವಾಗಿ ಈ ಶ್ರುತಿಯನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಪರಮಂ ಇತ್ಯರ್ಥ ಅಭಿವ್ಯಕ್ತ ಇತ್ಯರ್ಥ ವ್ಯಾಖ್ಯಾತಂ. ಪರಮಂ ಅಂದ್ರೆ ಅಭಿವ್ಯಕ್ತವಾದದ್ದು, 100% ಅಂತ ಅರ್ಥ ಅಲ್ಲ. ಅವಾಗ ಅಂತೂ ಪರಮ ಅಂದ್ರೆ 100% ಅಂತ ಅರ್ಥ ಇಟ್ಕೊಂಡ್ರು ತಪ್ಪಿಲ್ಲ, ಪರಮ ಅಂದ್ರೆ ಅಭಿವ್ಯಕ್ತ ಅಂತ ಅರ್ಥ ಇಟ್ಕೊಂಡ್ರು ಕೂಡ ತಪ್ಪಿಲ್ಲ. ಹೀಗೆ ಆ ಟಿಪ್ಪಣಿಯಲ್ಲಿ ಕೂಡ, ಭಾವದೀಪ ಟಿಪ್ಪಣಿಯಲ್ಲೂ ಅದು ಬಂದಿತ್ತು. ಹಿಂದೆ ನಾವು ನೋಡಿರ್ಲಿಲ್ಲ, ಈಗ ನೋಡೋಕ್ಕೆ ಅನುಕೂಲ ಆಯ್ತು. ಮತ್ತೆ 292ನೇ ಪುಟದಲ್ಲಿ ಭಾಷ್ಯ ದೀಪಿಕಾದಲ್ಲಿ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ಅಲ್ಲಿ ಆ ದೇವತೆಗೆ ಉಳಿದವ್ರು ಯಾರು ಇರ್ಲಿಲ್ಲ, ರಾಜಶಂಕರ ಅಂತ ಬಂತಲ್ಲ. ಇರ್ಲಿಲ್ಲ ಅಂದ್ರೆ ಏನರ್ಥ? ಅವ್ರು ಇರ್ಲೇ ಇಲ್ಲ ಅಂತಲ್ಲ. ನ ಸ್ವಸ್ವ ವ್ಯಾಪಾರ ವಾಸ್ತಾಂ, ತಮ್ಮ ವ್ಯಾಪಾರವನ್ನು ಅವರು ಮಾಡ್ತಾ ಇರ್ಲಿಲ್ಲ, ವ್ಯಾಪಾರ ರಹಿತರಾಗಿ ಇದ್ರು.
ಅಂತ ಅರ್ಥ. ಸೃಷ್ಟಿ ಪ್ರಾರಂಭ ಆದ್ಮೇಲೆ ಅವರಿಗೊಂದು ಪದವಿಯನ್ನು ಕೊಟ್ಟು ಭಗವಂತ ಅವರನ್ನು ತಮ್ಮ ಕೆಲಸದಲ್ಲಿ ತೊಡಗಿಸಿದಾಗ ಅವರಿಗೆ ತಮ್ಮ ಕೆಲಸದಲ್ಲಿ ಪ್ರವೃತ್ತಿ. ಈಗಿನ ಸ್ಥಿತಿಯಲ್ಲಿ ಅವರಿದ್ದಾರೆ, ಯಾಕಂದ್ರೆ ಜೀವರು ಎಲ್ಲರೂ ಅನಾದಿಗಳೇ ನಿತ್ಯರೇ. ಆದ್ರಿಂದ ಬ್ರಹ್ಮಶಂಕರರು ಇದ್ದಾರೆ, ಅವರೀಗ ವ್ಯಾಪಾರ ರಹಿತರಾಗಿ ಇದ್ದಾರೆ ಅಂತ ಅದರ ತಾತ್ಪರ್ಯ. ಮುಂದೆ ತಸ್ಯ ಹೈತಸ್ಯ ತಸ್ಯ ಏತಸ್ಯ ಅಂತ ಬಂದಿದೆ. ಏತಸ್ಯ ಅಂತ ಏನರ್ಥ? ಏತಸ್ಯ ಅಂದ್ರೆ ಇವನ ಅಂತ ನಾವು ಅರ್ಥ ಹೇಳ್ಬಿಡ್ತೇವೆ. ಇವನು ಅಂದ್ರೆ ಸರ್ವ ಜೀವ ಶರೀರಸ್ಯ. ಇದು ನೋಡಿ ಹೀಗೆ ಬರೆದಿದ್ದಾರೆ ಭಾಷ್ಯ ದೀಪಿಕಾಚಾರ್ಯ. ಇದನ್ನ ಆಚಾರ್ಯ ಎಲ್ಲಾದ್ರೂ ಒಂದ್ ಕಡೆ ಹೇಳೇ ಇರ್ತಾರೆ. ನಮ್ಮ ಶರೀರದಲ್ಲಿ ಎಲ್ಲ ಸರ್ವ ಶರೀರಗಳಲ್ಲಿಯೂ ಭಗವಂತ ಇದ್ದಾನೆ. ಆದ್ರಿಂದ ಅವನು ಏತಸ್ಯ ಏಷಃ ಅಂತ ಕರ್ಸ್ಕೊತಾನೆ. ಏತಸ್ಯ ಅಂದ್ರೆ ಸರ್ವ ಶರೀರದಲ್ಲಿ ಇರುವವನು ಅಂತ ಹೇಗೆ ಅರ್ಥ ಮಾಡಬಹುದು? ನನಗೆ ಸರ್ವಮೂಲದಲ್ಲಿ ಆಚಾರ್ಯ ಏನ್ ಮಾಡಿದ್ದಾರೆ ಅಂತ ಈಗ ನೆನಪಿಲ್ಲ. ಆದ್ರೆ ಈ ಸತ್ಕಾಲದ ಒಂದು ಸ್ಫೂರ್ತಿಯಿಂದ ಹೀಗೆ ಹೇಳಬಹುದು ಅಂತ ನಾವು ಅನ್ಕೊಳ್ತೇನೆ. ಏತತ್ ಅಂದ್ರೆ ಅದು ಏಷಃ ಅನ್ನೋ ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ. ಆದ್ರಿಂದ ಏಷಃ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವಲ್ಪ ಅದನ್ನು ವಿಚಾರ ಮಾಡಬೇಕು. ಏಷ ಐಶ್ವರ್ಯ ರೂಪತ್ವ ಅಂತ ಆಚಾರ್ಯ ಹೇಳಿದ್ದಾರೆ. ಭಗವಂತ ಏಷಃ ಅಂತ ಕರ್ಸ್ಕೊತಾನೆ, ಯಾಕೆಂದ್ರೆ ಐಶ್ವರ್ಯ ಸ್ವರೂಪನಾದ್ರಿಂದ. ಸರಿ, ಏತಸ್ಯ ಅಂತಂದು ಹೇಗೆ? ಅದನ್ನೇ ಏಷಸ್ಯ ಅಂತ ಹೇಳಿದ್ರೆ ಐಶ್ವರ್ಯ ರೂಪ ಅಂತ ಆಗ್ತಿತ್ತು. ಏತಸ್ಯ ಅಂದ್ರೆ ಏನರ್ಥ? ಸರ್ವ ಶರೀರದಲ್ಲಿರುವವನು ಅಂತ ಅರ್ಥ ಹೇಳ್ತೀರಿ. ಆ ಶಬ್ದಕ್ಕೆ ಅರ್ಥ ಬರೋದು ಹೇಗೆ ಅಂದ್ರೆ, ಏತಸ್ಯ ಅಂದರೆ ಅದು ಏಷು ತತಃ ಇತಿ ಏತಃ ಅಂತ ಮಾಡಬಹುದು. ಏಷು ಅಂದ್ರೆ ಅಸ್ಯ ಅನಯೋಹಿ ಏಷು, ನಮ್ಮ ಈ ಎಲ್ಲ ಶರೀರಗಳು. ಏಷು ಈ ಶರೀರಗಳಲ್ಲಿ, ತತಃ ವ್ಯಾಪ್ತನಾದನು. ಆದ್ರಿಂದ ಅಥವಾ ಏತಸ್ಮಿನ್ ಏತಯೋಹೋ ಏತೇಷು, ಆ ಏತತ್ ಶಬ್ದ ಏತತ್ ಶಬ್ದ ಮತ್ತು ತತ ಅನ್ನೋ ಶಬ್ದ ವ್ಯಾಪ್ತ ಅನ್ನೋದನ್ನ ಹೇಳ್ತದೆ, ತನ್ನ ವಿಸ್ತಾರ ಅಂತ. ಏತತ್ ಶಬ್ದದಲ್ಲಿರುವ ಏಕಾರವನ್ನು ತಗೊಂಡಿದ್ದಾರೆ, ತತ ಎಂಬಲ್ಲಿರುವ ತವನ್ನು ತಗೊಂಡಿದ್ದಾರೆ, ಎಲ್ಲವನ್ನು ಸೇರಿ ಏತ ಅಂತ ಮಾಡಿದ್ದಾರೆ. ಆ ಏತ ಅಂತ ಸರ್ವ ಶರೀರ ವ್ಯಾಪ್ತ ಅನ್ನೋದರ ಅರ್ಥವನ್ನು ಹೇಳ್ತದೆ. ಇದಕ್ಕೆ ಹೀಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಏನು ಸ್ಫೂರ್ತಿ ಅಂದ್ರೆ, ಆಚಾರ್ಯರು ಏಕ ಅನ್ನೋ ಶಬ್ದದ ಅರ್ಥವನ್ನು ಹೇಳಿದ್ದಾರೆ ಗೀತಾ ಭಾಷ್ಯ ಅಥವಾ ಗೀತಾ ತಾತ್ಪರ್ಯದಲ್ಲಿ. ಏಕ ಏವ ಕರೋತಿ ಇತಿ ಏಕಃ, ಒಬ್ಬನೇ ಎಲ್ಲವ ಕೆಲಸವನ್ನು ಮಾಡ್ತಾನೆ. ಬರೇ ಏಕ ಅನ್ನೋ ಶಬ್ದಕ್ಕೆ ಏನರ್ಥ? ಒಬ್ಬಂಟಿ ಅಂತ ಅರ್ಥ. ಏಕ ಅಂತಂದ್ರೆ ಏಕಃ ಕರೋತಿ, ಏಕಃ ಅನ್ನೋಲ್ಲಿ ಈಕಾರವನ್ನು ತಗೊಂಡಿದ್ದಾರೆ, ಕ ಬಿಟ್ಟಿದ್ದಾರೆ. ಕರೋತಿ ಎಂಬಲ್ಲಿ ಕ ತಗೊಂಡಿದ್ದಾರೆ, ರೋ ಮತ್ತು ತಿ ಬಿಟ್ಟಿದ್ದಾರೆ. ಅದರಿಂದ ಏಕಃ ಏವ ಕರೋತಿ, ಯಾರು ಎಲ್ಲ ಕೆಲಸಗಳನ್ನು ಒಬ್ಬನೇ ಮಾಡ್ತಾನೋ ಅವನನ್ನ ಏಕ ಅಂತ ಹೇಳ್ತಾರೆ ಅಂತ ಅಲ್ಲಿ ಬಂದಿದೆ. ಹಾಗೆ ಏತತ್ ಅಂತ ಅನ್ನೋದನ್ನ ನಾವಿಲ್ಲಿ ಕೂಡ ತಿಳ್ಕೊಳ್ಬಹುದು. ಏತಸ್ಯ ಸರ್ವ ಶರೀರಕಸ್ಯ ಪರಮಸ್ಯ ಸರ್ವೋತ್ತಮಸ್ಯ ನಾರಾಯಣಸ್ಯ ರೂಪಾಣಿ ವರ್ಣಾಹ ಚತ್ವಾರಿ ಭವಂತಿ ಅಂತ ಹೀಗೆ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದೆ 293ನೇ ಪುಟದಲ್ಲಿ ಕೊನೆಯ ಒಂದೆರಡು ಮೂರು ವಾಕ್ಯಗಳಿದೆ. ಅನೇನ ಸೂತ್ರೇ ಸಾಮಾನ್ಯನ ಉತ್ಪತ್ತೇತಿ ರೂಪ ಶಬ್ದ ಶುದ್ಧ ರೂಪಪರಃ. ಸೂತ್ರದಲ್ಲಿ ರೂಪೋಪನ್ಯಾಸ ಅಂತ ಇಷ್ಟೇ ಹೇಳಿದ್ದಾರೆ. ರೂಪ ಅಂದ್ರೆ ಮಿಶ್ರ ರೂಪವೂ ಆಗುವುದು, ಸಮ್ಮಿಶ್ರ ರೂಪವೂ ಆಗುವುದು. ಇಲ್ಲಿ ಯಾವ ಥರದ ರೂಪ ತಗೊಳ್ಬೇಕು ಅಂದ್ರೆ ಶುದ್ಧ ರೂಪವನ್ನು ತಗೊಳ್ಬೇಕು. ರೂಪೋಪನ್ಯಾಸಾಚ್ಯ ಅಂದ್ರೆ ಶುದ್ಧ ರೂಪೋಪನ್ಯಾಸಾಚ್ಯ ತಚ್ಚ ಅನ್ಯತ್ರ ನಾಸ್ತಿ, ಅದು ಬೇರೆ ಕಡೆಯಲ್ಲಿ ಕೂಡ ಇಲ್ಲ ಅಂತ ಅಭಿಪ್ರಾಯ. ಅಲ್ಲಿಗೆ ಭಾಷ್ಯ ದೀಪಿಕಾದ ಈ ಭಾಗ ಸಮಾಪ್ತ ಆಗಿದೆ. ಈ ಸೂತ್ರಕ್ಕೆ ಸಂಬಂಧಿಸಿದ ಭಾಷ್ಯ ದೀಪಿಕಾ ಸಮಾಪ್ತ ಆಗಿದೆ, ಈ ಭಾಗವು ಸಮಾಪ್ತ ಆಗಿದೆ.